ರೈತ ಮಿತ್ರರಿಗೆ ನಮಸ್ಕಾರ. ನೋಡಿ, ನಾವು ಕೃಷಿ ಮಾಡುವಾಗ ರೈತರಿಗೆ ಬಹಳ ದೊಡ್ಡ ಸಮಸ್ಯೆ ಬರೋದು ಅಂತ ಹೇಳಿದರೆ ಮೊಲ ಬರುವಂಥದ್ದು, ತರಕಾರಿ ಗಿಡ ತಿನ್ನಲಿಕ್ಕೆ ಮಂಗಗಳು ಬರುವಂಥದ್ದು, ಅಥವಾ ವನ್ಯಜೀವಿಗಳು ಬರುವಂಥದ್ದು, ನವಿಲು ಬರುವಂಥದ್ದಕ್ಕೆ ನೋಡಿ ಈ ಥರ ಸಮುದ್ರದ ಮೀನಿನ ಬಲೆಯನ್ನು ಹಾಕಬೇಕಾಗ್ತದೆ. ನೋಡಿ, ಈ ಥರ ಅದನ್ನೊಂದು 6-7 ಫೀಟ್ ಎತ್ತರಕ್ಕೆ ಸಮುದ್ರದ ಮೀನಿನ ಬಲೆಯನ್ನು ಹೀಗೆ ಹಾಕಿದರೆ ನೋಡಿ, ಈ ಥರ ಹಾಕಿದರೆ ಸುಲಭವಾಗಿ ಕೆಳಗಡೆ ನುಗ್ಗಿಕೊಂಡು ಪ್ರಾಣಿಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಏನಿದ್ರೂ ಹಾರಿ ಬರಲಿಕ್ಕೆ, ಮಂಗಗಳಿಗೂ ಕೂಡ ಇದು ಬಹಳ ಪ್ರಯೋಜನ. ಮಂಗಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ತರಕಾರಿ ಗಿಡ ಎಲ್ಲ ನೋಡಿ ಮೊಳಕೆ ಬಂದಿದೆ. ಸೌತೆ ಗಿಡ ನೋಡಿ, ಈ ಥರ ಸೌತೆ ಗಿಡ ಮೊಳಕೆ ಬಂದಿದೆ. ಇನ್ನೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಕೀಟಗಳನ್ನು ನಿಯಂತ್ರಣ ಮಾಡೋದು ಹೇಗೆ ಅಂತೇಳಿ ನನಗೆ ಶಿವಪ್ರಸಾದ್ ಮಲೆಬೆಟ್ಟು ಉಜಿರೆಯವರು, ಸಾವಯವ ಕೃಷಿಯವರು, ಅವರ ಮಾರ್ಗದರ್ಶನ ಪ್ರಕಾರ ನೋಡಿ, ಕೀಟಬಾಧೆಗೆ ಈ ರೀತಿಯ ಹಳದಿ ಮತ್ತು ಹಸಿರು ನೋಡಿ, ಹಳದಿ ಮತ್ತು ಹಸಿರು ಪ್ಲ್ಯಾಸ್ಟಿಕ್ ಕವರ್ ಸಿಗುತ್ತೆ. ಅದಕ್ಕೆ ಗಮ್ಮನ್ನು ಅಪ್ಲೈ ಮಾಡುವಂಥದ್ದು. ಗಮ್ಮನ್ನು ಅಪ್ಲೈ ಮಾಡಿ ಈ ರೀತಿ ಅಲ್ಲಲ್ಲಿ ಹೊಳದಲ್ಲಿ ಹಾಕಬೇಕು. ಆಗ ಕೀಟಗಳು ಆ ಹಳದಿ ಬಣ್ಣವನ್ನು ಅಟ್ರ್ಯಾಕ್ಷನ್ ಮಾಡುವಂಥ ಕೀಟಗಳು ಬೇರೆ ಇರ್ತವೆ, ಅದು ಅಟ್ರ್ಯಾಕ್ಷನ್ ಮಾಡ್ತದೆ. ಅದರಲ್ಲಿ ಕೂತ್ಕೊಳ್ಳುವಾಗ ಆ ಗಮ್ಮಿಂದ ಪುನಃ ಬರಲಿಕ್ಕೆ ಆಗೋದಿಲ್ಲ. ಮತ್ತು ಹಸಿರು ಬಣ್ಣಕ್ಕೆ ಕ್ಷಮಿಸಬೇಕು, ನೀಲಿ ಬಣ್ಣಕ್ಕೆ ಬೇಕಾದಂಗೆ ನೋಡಿ, ಇಲ್ಲಿ ಗೊತ್ತಾಗ್ಬೋದು ನೋಡಿ, ಕೀಟಗಳು ಬಂದು ಗಮ್ಮಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾವೆ ನೋಡಿ. ಈ ಥರ ಅಲ್ಲೆಲ್ಲಿ ಹಾಕಿದಾಗ ಕೀಟಬಾಧೆಯನ್ನು, ಮಿಡತೆ, ಕೀಟ, ಪತಂಗ ಇವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಅರಿವೆ ಸೊಪ್ಪು ನೋಡಿ, ಅರಿವೆ ಬೀಜ ಹಾಕಿ ನೋಡಿ, ಈಗ ಮೊಳಕೆ ಬಂದಿದೆ, ಗೊತ್ತಾಗ್ತದೆ ನೋಡಿ. ಇದೆಲ್ಲ ಸಣ್ಣ ಮೊಳಕೆ ಬರ್ತಾ ಇದೆ ನೋಡಿ, ಅರಿವೆ ಬೀಜ ನೋಡಿ, ಇಲ್ಲಿ ಗೊತ್ತಾಗ್ತದೆ. ಇದರಲ್ಲಿ ಕೀಟಗಳು ಏನು ಬಂದು ಕೂತ್ಕೊಂಡಿದ್ದಾವೆ ಗಮ್ಮಲ್ಲಿ, ಪುನಃ ಅದಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನನಗೆ ಕೀಟಗಳಿದ್ದು ದೊಡ್ಡ ಸಮಸ್ಯೆ ಇಲ್ಲ. ನನಗೆ ಸಮಸ್ಯೆ ಇರುವಂಥದ್ದು ನವಿಲಿನ ಸಮಸ್ಯೆ ತುಂಬ ಇದೆ. ಗಿಡಗಳನ್ನು ನವಿಲು ತಿನ್ನುವಂಥ ನೋಡಿ, ಇದರಲ್ಲೆಲ್ಲ ಈರುಳ್ಳಿ ಬೀಜ ಹಾಕಿದ್ದೇನೆ. ನೋಡಬೇಕು, ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಘಟ್ಟದಲ್ಲಿ ಮಾತ್ರ ನಮ್ಮಲ್ಲಿ ಕೂಡ ಈರುಳ್ಳಿ ಆಗ್ತದೆ ಅಂತ ನೋಡಬೇಕು. ನೋಡಿ, ಇದೆಲ್ಲ ಈರುಳ್ಳಿ ಬೀಜ ಹಾಕಿವಂಥ ನೋಡಿ. ಇದು ಮೂಲಂಗಿ ನೋಡಿ, ಮೂಲಂಗಿ ಮೊಳಕೆ ಬರ್ತಾ ಇದೆ ನೋಡಿ, ಮೊಳಕೆ ಬಂದಿದೆ. ನಿನ್ನೆ ಬಂದು ನವಿಲಿದೆ ನೋಡಿ, ಇದು ನೋಡಿ ಮೂಲಂಗಿ ಗಿಡ ಮೊಳಕೆ ಬರ್ತಾ ಇದೆ. ಇನ್ನೊಂದು ಕಡೆ ನೋಡಿ, ಬಟಾಟೆ ನಮ್ಮಲ್ಲೂ ಬಟಾಟೆ ಆಗ್ತದೆ ಅಂತ ಟ್ರಯಲ್ ನೋಡಬೇಕೇನು ನೋಡಿ. ಬಟಾಟೆ ಗಿಡಗಳು ಬಂದಿದೆ ನೋಡಿ, ಇದೆಲ್ಲ ಕಾಣುವಂಥದ್ದು ಬಟಾಟೆ ಗಿಡ. ಇದೆರಡು ಬಟಾಟೆ ಸಾಲು. ಈ ಕಡೆ ಕೂಡ ನೋಡಿ, ಫುಲ್ಲು ಒಂಥರ ಕೋಟೆಯ ಥರ ಮಾಡಬೇಕು. ಕಡಿಮೆ ಬೆಲೆಗೆ ಸಾಧಾರಣ 110 ರೂಪಾಯಿಯ ಒಳಗೆ KGಗೆ ನಾವು ಮಂಗಳೂರು ಡಕ್ಕೆ ಬಂದರಿಗೆ ಹೋದಾಗ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಸಮುದ್ರದ ಮೀನಿನ ಬಲೆ ಸಿಗ್ತದೆ. ಅದನ್ನು ಈ ಥರ ಕಟ್ಟಿದಾಗ ಈ ಪ್ರಾಣಿಗಳ ಬಾಧೆ, ನೆಲದಿಂದ ಬರುವಂಥ ಪ್ರಾಣಿಗಳ ಬಾಧೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ ನೋಡಿ. ಇದೆಲ್ಲ ಮೆಣಸಿನ ಗಿಡ ಎಲ್ಲ ಆಗಿದೆ ನೋಡಿ. ಇದೆಲ್ಲ ಬದನೆ ಗಿಡ, ಒಂದಿಷ್ಟು ಗಿಡ ಬಂದಿದೆ. ಇನ್ನು ಇದಕ್ಕೆ ಯಾವುದೇ ಗೊಬ್ಬರ ಕೊಡಲಿಲ್ಲ. ಜೀವಾಮೃತ ರೆಡಿ ಆಗ್ತಾ ಇದೆ. 2-3 ದಿವಸದಲ್ಲಿ ಇದಕ್ಕೆ ಗೊಬ್ಬರ ಅಪ್ಲೈ ಮಾಡಬೇಕು ನೋಡಿ. ಈ ಕಡೆ ಎಲ್ಲ ಇದು ಫುಲ್ ಅಲಸಂಡೆ ನೋಡಿ, ಇದೆಲ್ಲ ಅಲಸಂಡೆ ನೋಡಿ. ಅಲಸಂಡೆ ಯಾವ ಥರ ಬಂದಿದೆ, ಅಲಸಂಡೆ ಗಿಡ ರೆಡಿಯಾಗಿದೆ. ಇನ್ನು ಇದಕ್ಕೆ ಗೊಬ್ಬರ ಕೊಡಬೇಕು. ಗೊಬ್ಬರ ಕೊಟ್ಟು ಪೋಷಣೆ ಮಾಡಿದಾಗ ಆದಷ್ಟು ಬೇಗ ಬೆಳೀತದೆ. ಯಾವುದೇ ರಾಸಾಯನಿಕ ಗೊಬ್ಬರ ಹಾಕದೆ ತರಕಾರಿ ಮಾಡಬೇಕು ಅನ್ನುವಂಥ ದೃಷ್ಟಿ ನೋಡಿ. ಇಷ್ಟು ಭಾಗದಲ್ಲಿ ಫುಲ್ಲು ಸೌತೆ ಇದೆ. ಆ ಸೌತೆದ ಮಧ್ಯೆ ಬೆಂಡೆಕಾಯಿಯ ಅಲ್ಲಿ ಸಸಿ ರೆಡಿಯಾಗಿದೆ. ಇದೆಲ್ಲ ನೋಡಿ, ಇದೆಲ್ಲ ಅಲಸಂಡೆ ನೋಡಿ. ಎಷ್ಟು ಚೆನ್ನಾಗಿ ಬಂದೆ ನೋಡಿ, ಅಲಸಂಡೆ ಬಂದಿದೆ ಈ ಥರ ಅಂಥದ್ದು. ಹಾಗಾಗಿ ನಾನು ರೈತರಿಗೆ ಹೇಳುವಂಥದ್ದು, ಏನಾದರೂ ನಾವು ವಿಷ ಸಿಂಪಡಣೆ ಮಾಡೋದಕ್ಕಿಂತ, ಕೀಟನಾಶಕ ಸಿಂಪಡಣೆ ಮಾಡೋದಕ್ಕಿಂತ ಇದು ಬಹಳ ಉತ್ತಮ ಅಂತೇಳಿದರೆ ನೋಡಿ. ಇದೊಂದು ನೋಡಿ, ಇಲ್ಲಿ ಎಷ್ಟು ಕೀಟಗಳು ಕೂತ್ಕೊಂಡಿದ್ದೇವೆ ನೋಡಿ. ಕೀಟಗಳು ಕೂತ್ಕೊಂಡಿದ್ದಾವೆ. ಇಲ್ಲಿ ಕೀಟಗಳ ಬಾಧೆ ಬಹಳ ಇಲ್ಲ ನನಗೆ, ಆದರೂ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ ನೋಡಿ. ಇದೆಲ್ಲ ಕೀಟಗಳು ಕೂತ್ಕೊಂಡಿದ್ದಾವೆ, ಇನ್ನೂ ಬರಬೇಕು.
ಈ ರೀತಿಯಾಗಿ ಇನ್ನೂ ಬಹಳ ಅಂದರೆ ನಾವು ಸಣ್ಣ ಮಗು ಹುಟ್ಟಿ ಅದೊಂದು 2-3 ತಿಂಗಳು ತಮಗೆ ಯಾವ ರೀತಿ ಆರೈಕೆ ಮಾಡಬೇಕು, ಅದರ ಪೋಷಣೆ ಮಾಡಬೇಕು. ತರಕಾರಿನೂ ಹಂಗೇನೆ. 10-25 ಬೀಜ ಹಾಕಿ 25 ದಿವಸ ತನಕ ತುಂಬ ಕೇರ್ ತಗೊಳ್ಬೇಕು, ನಾವು ಜಾಗೃತರಾಗಿರಬೇಕು. ಇಲ್ಲಿ ನೋಡಿ, ನಿನ್ನೆ ಗೊತ್ತಿಲ್ಲದೆ ನನಗೆ ಈ ನೆಟ್ಟಿನೊಳಗೆ ನವಿಲು ನುಗ್ಗಿ ಕೆಲ ಸಸಿಗಳನ್ನು ನವಿಲು ತಿಂದಿದೆ. ಹಾಗಾಗಿ ಓಕೆ, ಥ್ಯಾಂಕ್ ಯು ರೈತರೇ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಟ್ಟಿಗೆ ಬರ್ತಾಯಿದ್ದೇನೆ.